ಇವತ್ ನಾವು ಮಾತಾಡಕ್ ಹೊರಟಿರೋದು ಒಂದು ಹೊಸ ಕನ್ನಡ ಸಿನಿಮಾ ಬಗ್ಗೆ, ರಕ್ಕಸಪುರದೋಳ್. ಈ ಸಿನಿಮಾ ಬಗ್ಗೆ ಎಲ್ಲೆಡೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಕೆಲವರು ಅದ್ಭುತ ಅಂತಿದ್ರೆ, ಇನ್ನು ಕೆಲವರಿಗೆ ಅಷ್ಟು ಹಿಡಿಸಿಲ್ಲ. ಸೊ ನಿಜಕ್ಕೂ ಈ ಸೈಕಲಾಜಿಕಲ್ ಥ್ರಿಲ್ಲರ್ ಹೇಗಿದೆ? ಇದು ಒಂದು ಮಾಸ್ಟರ್ ಪೀಸ್ ಅಂತಾರಲ್ಲ, ಆ ಮಟ್ಟಕ್ಕೆ ಇದೆಯಾ ಅಥವಾ ಸುಮ್ನೆ ಹೈಪ್ ಅಷ್ಟೇನಾ? ಮೊದಲಿಗೆ ರಕ್ಕಸಪುರದೋಳ್ ಚಿತ್ರದ ರಹಸ್ಯವನ್ನ ಸ್ವಲ್ಪ ಬಿಚ್ಚಿಡೋಣ. ಇದೇನೋ ಮಾಮೂಲಿ ಥ್ರಿಲ್ಲರ್ ಕತೆ ಅಂದುಕೊಳ್ಳೋ ಹಾಗೆ ಇಲ್ಲ. ಇದು ಪ್ರೇಕ್ಷಕರ ತಲೆಗೆ ಹುಳ ಬಿಡೋ ತರದ ಸಿನಿಮಾ. ಇದೊಂದು ಕನ್ನಡ ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್. ಫೆಬ್ರವರಿ 6, 2026ಕ್ಕೆ ರಿಲೀಸ್ ಆಗಿದೆ. ಇದರಲ್ಲಿ ಮುಖ್ಯವಾಗಿರೋದು ರಾಜ್ ಬಿ ಶೆಟ್ಟಿ ಅವರ ನಟನೆ. ನಿರ್ದೇಶನ ಮಾಡಿರೋದು ರವಿ ಸಾರಂಗ. ಈ ಇಬ್ಬರ ಕಾಂಬಿನೇಷನ್ ಅಂದಾಗಲೇ ನಿರೀಕ್ಷೆಗಳು ಸಹಜವಾಗಿಯೇ ಜಾಸ್ತಿ ಇರುತ್ತೆ ಅಲ್ವಾ? ಕಥೆಯ ಹೀರೋ ಇನ್ಸ್ಪೆಕ್ಟರ್ ಶಿವ. ಆದ್ರೆ ಈತ ನಾವು ಸಿನಿಮಾಗಳಲ್ಲಿ ನೋಡೋ ಟಿಪಿಕಲ್ ಪೊಲೀಸ್ ತರ ಅಲ್ಲ. ಈ ಪಾತ್ರಕ್ಕೆ ತನ್ನದೇ ಆದ ಸಮಸ್ಯೆಗಳಿದೆ. ಕುಡಿತದ ಚಟ ಜೊತೆಗೆ ಮನಸ್ಸಿನೊಳಗೆ ಒಂದು ದೊಡ್ಡ ಹೋರಾಟವೇ ನಡೀತಿರುತ್ತೆ. ಒಂಥರ ತನ್ನ ಜೊತೆಗೇ ತಾನು ಯುದ್ಧ ಮಾಡ್ತಿರೋ ಒಬ್ಬ ದೋಷಪೂರಿತ ಪೊಲೀಸ್ ಆಫೀಸರ್. ಇಂಥ ಒಬ್ಬ ಪೊಲೀಸ್ ಆಫೀಸರ್ ಒಂದು ದೂರದ ಊರಿಗೆ ಬರ್ತಾನೆ. ಆ ಊರಿನಲ್ಲಿ ಒಂದಾದ ಮೇಲೆ ಒಂದರಂತೆ ವಿಚಿತ್ರವಾದ ಸಾವುಗಳು ನಡೀತಾ ಇರುತ್ತೆ. ಜನರೆಲ್ಲ ಭಯಭೀತರಾಗಿದ್ದಾರೆ. ಈ ನಿಗೂಢ ಕೇಸ್ನ ತನಿಖೆ ಮಾಡೋಕೆ ಇನ್ಸ್ಪೆಕ್ಟರ್ ಶಿವ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಇಲ್ಲಿಂದಾನೇ ನೋಡಿ ಕಥೆ ನಿಜವಾಗ್ಲೂ ಶುರುವಾಗೋದು. ಆ ಊರಿನ ಜನರೆಲ್ಲ ಹೇಳ್ತಾರೆ ಇದೆಲ್ಲ ಮಾಡ್ತಿರೋದು ಯಾವುದೋ ಒಂದು ದೆವ್ವ ಅಂತ. ಆದ್ರೆ ನಮ್ಮ ಹೀರೋ ಇದನ್ನೆಲ್ಲ ನಂಬಲ್ಲ. ಪ್ರತಿ ಸಾವಿನ ಹಿಂದೆ ಇರೋದು ಕೊಲೆನೇ ಹೊರತು ದೆವ್ವ ಅಲ್ಲ ಅಂತ ಆತ ಬಲವಾಗಿ ಶಂಕಿಸ್ತಾನೆ. ವಾಸ್ತವ ಮತ್ತು ಭ್ರಮೆ ಇದೇ ಈ ಸಿನಿಮಾದ ತಿರುಳು. ಸರಿ, ಹಾಗಾದ್ರೆ ಈ ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಏನು? ಮೊದಲನೇದಾಗಿ ರಾಜ್ ಬಿ ಶೆಟ್ಟಿಯವರ ನಟನೆ. ಪವರ್ ಹೌಸ್ ಸೋಲೋ ಲೀಡ್. ಇಡೀ ಸಿನಿಮಾವನ್ನ ಅವರು ತಮ್ಮ ಹೆಗಲ ಮೇಲೆ ಹೊತ್ತಿದ್ದಾರೆ ಅಂತ. ಆ ಪಾತ್ರದಲ್ಲಿ ಒಂದು ರೀತಿ ಒರಟುತನ, ಸ್ವಲ್ಪ ಅಹಂಕಾರ, ಅದರ ಜೊತೆಗೆ ಒಳಗೊಳಗೆ ಒಂದು ದುರ್ಬಲತೆ, ಈ ಎಲ್ಲಾ ಭಾವನೆಗಳನ್ನ ಅವರು ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ. ಬರೀ ನಟನೆ ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಇಷ್ಟ ಆಗೋಕೆ ಇನ್ನೂ ಕೆಲವು ವಿಷಯಗಳಿವೆ. ತುಂಬಾನೇ ಬುದ್ಧಿವಂತಿಕೆಯಿಂದ ಬರೆದಿರೋ ಸ್ಕ್ರೀನ್ ಪ್ಲೇ ಮತ್ತು ಅದರಲ್ಲಿರೋ ಸ್ಮಾರ್ಟ್ ಟ್ವಿಸ್ಟ್ಗಳು. ಹಾಗೆ ಡೈರೆಕ್ಷನ್ ಕೂಡ ತುಂಬಾ ಟೈಟ್ ಆಗಿದ್ದು ಪ್ರೇಕ್ಷಕರನ್ನ ಕಥೆಯೊಳಗೆ ಹಿಡಿದಿಡುತ್ತೆ. ಇನ್ನು ಅರ್ಜುನ್ ಜನ್ಯ ಅವರ ಬಿಜಿಎಂ ಬಗ್ಗೆ ಹೇಳಲೇಬೇಕು. ಸಸ್ಪೆನ್ಸ್ ಅನ್ನ ಇನ್ನೊಂದು ಲೆವೆಲ್ಗೆ ತಗೊಂಡೋಗುತ್ತೆ. ಜೊತೆಗೆ ಸಪೋರ್ಟಿಂಗ್ ಆಕ್ಟರ್ಸ್ ಕೂಡ ತಮ್ಮ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವೆಲ್ಲ ಸೇರಿ ಚಿತ್ರಕ್ಕೆ ಒಂದು ಆಳವನ್ನ ಕೊಟ್ಟಿದೆ. ಇಷ್ಟೆಲ್ಲ ಪಾಸಿಟಿವ್ಸ್ ಇದ್ರೂ ಯಾವ ಸಿನಿಮಾನೂ ಪರ್ಫೆಕ್ಟ್ ಆಗಿರಕ್ ಸಾಧ್ಯ ಇಲ್ವಲ್ವಾ? ಈಗ ಸಿನಿಮಾ ಎಲ್ಲಿ ಸ್ವಲ್ಪ ಎಡವಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಒಂದು ಕಡೆ ರಾಜ್ ಬಿ ಶೆಟ್ಟಿಯವರ ಪವರ್ಫುಲ್ ನಟನೆ, ಇಂಟೆಲಿಜೆಂಟ್ ಸ್ಕ್ರೀನ್ ಪ್ಲೇ, ಟೆನ್ಸ್ ವಾತಾವರಣ ಇದೆ. ಆದ್ರೆ ಇನ್ನೊಂದು ಕಡೆ ಸಿನಿಮಾದ ಆರಂಭ ಸ್ವಲ್ಪ ಸ್ಲೋ, ಅಂದ್ರೆ ಮೊದಲ 30 ನಿಮಿಷ. ಹಾಗೆ ಕ್ಲೈಮ್ಯಾಕ್ಸ್ ಕೂಡ ಪ್ರೆಡಿಕ್ಟಬಲ್ ಆಗಿದೆ. ಸೊ ಈ ಎರಡರ ಬ್ಯಾಲೆನ್ಸ್ ಹೇಗಿದೆ? ಈ ವೇಗದ ಬಗ್ಗೆ ಇನ್ನಷ್ಟು ಹೇಳೋದಾದ್ರೆ, ಮೊದಲ ಅರ್ಧ ಗಂಟೆ ಕತೆ ಬಿಲ್ಡಪ್ ಆಗೋಕೆ ಟೈಮ್ ತಗೊಳ್ಳುತ್ತೆ. ಇದು ಕೆಲವರಿಗೆ ಸ್ವಲ್ಪ ತಾಳ್ಮೆನ ಪರೀಕ್ಷೆ ಮಾಡ್ಬೋದು. ಇನ್ನು ಕ್ಲೈಮ್ಯಾಕ್ಸ್ ವಿಷಯಕ್ಕೆ ಬರೋದಾದ್ರೆ ಅದು ಸಮಾಧಾನಕರವಾಗಿದೆ, ಓಕೆ. ಆದ್ರೆ ಅದರಲ್ಲಿ ಏನು ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ ಇಲ್ಲ. ಅಂದ್ರೆ ಪ್ರೇಕ್ಷಕರನ್ನ ಅಬ್ಬಾ ಹೀಗಾಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ಅನ್ಸೋ ತರ ಇಲ್ಲ. ಬದಲಿಗೆ ನಾವು ಊಹೆ ಮಾಡೋ ಹಾಗೇನೆ ಕತೆ ಮುಗಿಯುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳನ್ನ ನೋಡಿದ್ಮೇಲೆ ಸಿನಿಮಾದಲ್ಲಿ ಕೆಲವು ಕಡೆ ವೇಗ ಕಮ್ಮಿ ಇರ್ಬೋದು, ಕೆಲವು ದೌರ್ಬಲ್ಯಗಳಿರ್ಬೋದು. ಒಟ್ಟಾರೆಯಾಗಿ ಸಿನಿಮಾ ನೋಡಿ ಮುಗಿಸಿದಾಗ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಅನ್ನೋ ಸಮಾಧಾನ ಖಂಡಿತ ಇರುತ್ತೆ.